ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವನ್ನ ಮಾತಾಡ್ತಾನೆ ಸರ್. ಸಿದ್ದರಾಮಯ್ಯ ಈಗ ತಾನೇ ಬಜೆಟ್ ಮಂಡನೆ ಮಾಡಿದ್ದಾರೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ಬೆಂಗಳೂರಿಗೆ ಏನ್ ಸಿಕ್ಕಿದೆ ಅಂತ ಸರ್? ಬೆಂಗಳೂರಿಗೆ ಕಸದ ಘಟಕಗಳು ಏನಿದೆ ಅದನ್ನ ಶಿಫ್ಟ್ ಮಾಡಬೇಕು. 5 ಕಸದ ಘಟಕ ಬೆಂಗಳೂರು ಸುತ್ತಮುತ್ತ ಬಹಳ ಸ್ಮೆಲ್ ಬರ್ತಕ್ಕಂಥದ್ದು, ಕಲುಷಿತ ವಾತಾವರಣ, ಇದೆಲ್ಲವನ್ನ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದು. ಮೊದಲನೇದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಎರಡನೇದು ಕಾವೇರಿ ಕುಡಿಯುವ ನೀರು 100 ತಳ್ಳಿಗೆ 13-14 ವರ್ಷ ಮೇಲಾಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿ, ಇದುವರೆಗೂ ಪರ್ಮನೆಂಟ್ ಆಗಿ ಆಗಿಲ್ಲ. ಈಗ UGDನೂ ಕಂಪ್ಲೀಟ್ ಆಗ್ತಾ ಇದೆ, ಕಾವೇರಿ ಕೂಡ ಆಗ್ತಾ ಇದೆ. 5th ಸ್ಟೇಜ್ ಕಂಪ್ಲೀಟ್ ಆದರೆ 24x7 ಕುಡಿಯುವ ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಎರಡನೇದು ಘೋಷಣೆ ಮಾಡಿದ್ದಾರೆ. 1700 ಕೋಟಿನ ವೈಟ್ ಟಾಪಿಂಗ್ ರಸ್ತೆ ಎಲ್ಲೆಲ್ಲಿ ಸಿಟಿಲ್ ಮಾಡ್ತಾ ಇದ್ದು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದಕ್ಕೆ 1700 ಕೋಟಿ ಮಾಡಿದ್ದಾರೆ. ಒಳ್ಳೆ ರಸ್ತೆ ಮತ್ತು ಟ್ರಾಫಿಕ್ ಕಮ್ಮಿ ಮಾಡ್ತಕ್ಕಂಥದ್ದು, ಕಸದ ಘಟಕ ಶಿಫ್ಟ್ ಮಾಡ್ತಕ್ಕಂಥದ್ದು, ಕುಡಿಯುವ ನೀರಿಗೆ ಏನು ಹಾಹಾಕಾರ ಎದ್ದಿದೆ ಅದನ್ನು ಪರ್ಮನೆಂಟಾಗಿ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಬೆಂಗಳೂರು ಬಜೆಟ್ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಹೇಳ್ತೇನೆ. ನಿಮ್ಮದೇ ಪಕ್ಷದ ಕೆಲವು ನಾಯಕರಿಗೆ ಈ ಬಜೆಟ್ ಅಲ್ಲಿ ಏನು ಇಲ್ಲ, 0 ಮಾರ್ಕ್ಸ್ ಅನ್ನ ಕೊಟ್ಟಿದ್ರೆ, ತಾವು ಎಷ್ಟು ಮಾರ್ಕ್ಸ್ ಅನ್ನು ಕೊಡ್ತೀರಾ ಅಂತ? ಬೆಂಗಳೂರದು ಮಾತ್ರ ಸೀಮಿತ ಮಾಡಿದ್ದೇನೆ, ಬೇರೆದಿಲ್ಲ. ಬೇರೆ ಶಾಸಕರು ಬೇರೆ ಟೈಪ್ ಮಾತನಾಡಬಹುದು. ವಾಸ್ತವಾಂಶ ನಾವೇನು ಮನವಿಯನ್ನು ಮಾಡಿದ್ದೋ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಡಿದ್ರೆ ಅವರಿಗೆ ಅಭಿನಂದನೆ ಹೇಳ್ತೇವೆ. ಯಾವುದು ನನಗೆ ಬೆಂಗಳೂರಲ್ಲಿ ಯಾವುದು ಕೂಡ ನೆಗೆಟಿವ್ ಕಾಣ್ತಾ ಇಲ್ಲ. ಸಾರ್ವಜನಿಕರಿಗೆ ಬೇಕಾದ್ದೇನು? ಕುಡಿಯುವ ನೀರು, ರಸ್ತೆ, ಒಳ್ಳೆ ವಾತಾವರಣ ಇರ್ತಕ್ಕಂಥದ್ದು, ಟ್ರಾಫಿಕ್ ಕಮ್ಮಿ ಇರ್ತಕ್ಕಂಥದ್ದು, ಮೆಟ್ರೋ ಇನ್ನೂ ಎಕ್ಸ್ಟೆಂಡ್ 41 ಕಿಲೋಮೀಟ್ರು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲವನ್ನು ಕೂಡ ವೈಟ್ ಟಾಪಿಂಗಿಗೆ 1700 ಕೋಟಿ ಬಿಡುಗಡೆ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಏನೆಲ್ಲ ಬೇಕು ಮೂಲಭೂತ ಸೌಕರ್ಯ ಅದನ್ನ ಈ ಬಜೆಟ್ನಲ್ಲಿ ಒದಗಿಸಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಹೇಳ್ತೇನೆ. ತಮ್ಮದೇ ಪಕ್ಷದ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ನೀವು ಇಲ್ಲಿ ಇನ್ನೂ ಬಜೆಟ್ ಅಧಿವೇಶನದಲ್ಲಿ ಮುಂದುವರೆದಿದ್ರೆ ಏನ್ ಹೇಳ್ತೀರಿ ಸರ್? ಬೇರೆದು ನಾನು ಕಾಮೆಂಟ್ಸ್ ಮಾಡಲ್ಲ. ನನ್ನ ಪ್ರಕಾರ ಏನಾಗಿದೆ ಅದನ್ನ ಹೇಳ್ತೀನಿ ಅಷ್ಟೇ. ಕಾಂಗ್ರೆಸ್ ಒಂದು ಕಾಲು ಆಲ್ರೆಡಿ ಇಟ್ಟಿದ್ದಾರೆ ಅಂತ ಮಾತು ಕೂಡ ಕೇಳಿಬರ್ತಾ ಇದೆ. ಆ ಕಡೆ ಕಾಲು ಈ ಕಡೆ ಕಾಲು ಕ್ವಶನ್ ಇಲ್ಲ. ಬೆಂಗಳೂರಿನ MLA ಬೆಂಗಳೂರು ಬಗ್ಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ. ಬೆಂಗಳೂರಿಗೆ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ನನಗೆ ರೈಟ್ಸ್ ಇದೆ. ನಾನು ಬೆಂಗಳೂರು MLA ಆದ್ದರಿಂದ ಬೆಂಗಳೂರಿಗೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿಗೆ ಸೀಮಿತವಾಗಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಿ ಹೇಳ್ತಕ್ಕಂಥ ರೈಟ್ಸು ನನಗೂ ಇದೆ. ಅದರಿಂದ ಹೇಳುತ್ತದ್ದೆಲ್ಲವನ್ನ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ ಹೇಳ್ತೀನಿ. ಬಜೆಟ್ ಟೀಕೆ ಮಾಡೋರಿಗೆ ಏನ್ ಹೇಳ್ತೀರಾ ಸರ್? ಅದು ಅವರವ್ರ ಇಷ್ಟ, ನಾ ಟೀಕೆ ಮಾಡಲ್ಲ. ಬೆಂಗಳೂರಿಗೆ ಸೀಮಿತ ಆದಂಥದ್ದು ಒಳ್ಳೇದು ಮಾಡಿದ್ದಾರೆ. ಬೇರೆ ಯಾರು ಚಾಯ್ಸು, ಕೆಲವರು ಬೇಕು ಅಂತ ಟೀಕೆ ಮಾಡ್ತಾರೆ, ಕೆಲವರು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾರೆ. ಅದಕ್ಕೆ ನಂದೇನೋ ಹೊಣೆ ಇಲ್ಲ. ಬಟ್ ನನ್ನ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಬಜೆಟ್ ಬೆಂಗಳೂರು ಸೀಮಿತವಾಗಿ. ಇದಿಷ್ಟು ಕೂಡ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಾತು. ಅಂದ್ರೆ ಸದ್ಯಕ್ಕೆ ಈಗ ಬೆಂಗಳೂರಿಗೆ ಮತ್ತು ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ. ಅವರ ಒಂದು ಬಜೆಟ್ಗೆ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಅದರ ಜೊತೆಗೆ ಟೀಕೆ ಮಾಡೋದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ನಾನು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.